ಪ್ರಯಾಗ್ರಾಜ್ ಮಹಾಕುಂಭದ ಸಮಯದಲ್ಲಿ ಸಾಧುವೊಬ್ಬರನ್ನ ಗಂಗಾ ಸ್ನಾನವನ್ನು ಮಾಡುವುದನ್ನು ಅಲ್ಲಿನ ಪಾಲಿಕೆ ಅಧಿಕಾರಿಗಳು ತಡೆದಾಗ ಮುಂದೆ ಏನಾಯಿತು? ಅನಂತರ ಪ್ರಯಾಗ್ರಾಜ್ನ ಆ ಗಂಗಾ ಘಾಟ್ನಲ್ಲಿ ನಡೆದ ಪವಾಡವನ್ನು ಕೇಳಿದ್ರೆ ಒಂದು ಕ್ಷಣ ನಿಮ್ಮ ಎದೆಯೇ ಜಲ್ಲೆನಿಸುತ್ತೆ. ಇದೇ ವರ್ಷ ಅಂದರೆ ಜನವರಿ 2025ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಅತಿ ದೊಡ್ಡ ಮಹಾಕುಂಭ ನಡೆಸಲಾಗಿದೆ. ಈ ಮಹಾಕುಂಭ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅದಕ್ಕಾಗಿಯೇ ಈ ಮಹಾಕುಂಭವು ಅಷ್ಟು ಹೆಚ್ಚಿನ ಮಹತ್ವವನ್ನು ಪಡೆದಿರೋದು. ಈ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಹತ್ವದಾಗಿದೆ. ಅದಕ್ಕಾಗಿಯೇ ದೇಶ ಮತ್ತು ಪ್ರಪಂಚದಾದ್ಯಂತ ಅನೇಕ ಜನರು ಈ ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಆಗಮಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲೇ ಇತ್ತೀಚೆಗೆ ನಡೆದ ಆ ಒಂದು ಘಟನೆ ಎಲ್ಲರಲ್ಲೂ ಅಚ್ಚರಿಯನ್ನ ಉಂಟು ಮಾಡಿದೆ. ಒಬ್ಬ ಸಾಧು ಮಹಾರಾಜರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದನ್ನ ತಡೆಯಲಾಯಿತು. ಯಾವುದೇ ಮಹಾಕುಂಭವು ಸಾಧುಗಳಿಲ್ಲದೆ ಅಪೂರ್ಣವಾಗುತ್ತದೆ. ಏಕೆಂದರೆ ಕುಂಭಮೇಳಕ್ಕೆ ಸಾಧು ಸಂತರು ಬರುವುದು ಮತ್ತು ಅವರು ಅಲ್ಲಿ ಸ್ನಾನಗಳನ್ನು ಮಾಡುವುದರಿಂದಲೇ ಕುಂಭಮೇಳ ಪೂರ್ಣವಾಗುತ್ತದೆ. ದೇಶಾದ್ಯಂತ ಸಾಧುಗಳು ಮಹಾಕುಂಭ ಪ್ರಾರಂಭವಾಗುವ ಹಲವು ದಿನಗಳ ಮುಂಚೆಯೇ ಪ್ರಯಾಗ್ರಾಜ್ಗೆ ತಲುಪುತ್ತಾರೆ. ಈ ಘಟನೆ ಮಧ್ಯಪ್ರದೇಶದ ಮಹೇಶ್ವರದಲ್ಲಿ ವಾಸಿಸುವ ರಾಧಾನಂದಜಿ ಮಹಾರಾಜರಿಂದ ಪ್ರಾರಂಭವಾಗುತ್ತದೆ. ರಾಧಾನಂದಜಿ ಮಹಾರಾಜರು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದರು. ನಂತರ ಭಿಕ್ಷೆ ಪಡೆಯಲು ಹೊರಡುತ್ತಿದ್ದರು. ಅವರು ತಮ್ಮ ಜೀವನದಲ್ಲಿ ಲೌಕಿಕ ಸುಖವನ್ನು ತ್ಯಜಿಸಿ ಅನೇಕ ತಪಸ್ಸುಗಳನ್ನು ಮಾಡಿದ್ರು ಮತ್ತು ಅನೇಕ ಸಿದ್ಧಿಗಳನ್ನು ಕೂಡ ಸಾಧಿಸಿದ್ರು. ಅವರು ಮಹೇಶ್ವರದ ಒಂದು ಘಾಟ್ನಲ್ಲೇ ವಾಸಿಸುತ್ತಿದ್ದರು. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆಯುವ ಸುದ್ದಿ ತಿಳಿದಾಗ ಅವರು ಮಹಾಕುಂಭಕ್ಕೆ ಹೋಗಲು ತುಂಬಾ ಉತ್ಸುಕರಾಗಿದ್ರು. ಅವರು ಸುಮಾರು 1 ತಿಂಗಳು ಮುಂಚೆಯೇ ಮಹಾಕುಂಭಕ್ಕೆ ತಲುಪಲು ಬಯಸಿದ್ರು. ಏಕೆಂದರೆ ಅವರು ಅಲ್ಲಿ 2 ರಿಂದ 3 ತಿಂಗಳು ಕಳೆಯಲು ಬಯಸಿದ್ರು. ಮಹಾಕುಂಭವು ಪವಿತ್ರವಾದ ಸಮಯ ಎಂದು ಅವರು ಹೇಳುತ್ತಿದ್ರು. ದೇವರುಗಳು ಸ್ವತಃ ಆ ಸ್ಥಳದಲ್ಲಿ ಇರ್ತಾರೆ. ಅಲ್ಲಿ ತಪಸ್ಸು ಮಾಡುವುದು, ಸಾಧನೆ ಮಾಡುವುದು ಮತ್ತು ದೇವರ ಧ್ಯಾನ ಮಾಡುವುದು ಬಹಳ ಫಲಪ್ರದವಾಗಿರುತ್ತದೆ ಎಂದು ಹೇಳುತ್ತಿದ್ರು. ಮರುದಿನ ಬೆಳಗ್ಗೆ ರಾಧಾನಂದಜಿ ಮಹಾರಾಜರು ಪ್ರಯಾಗ್ರಾಜ್ಗೆ ತಲುಪಿದಾಗ ರಾತ್ರಿ 9 ಗಂಟೆ ಆಗಿತ್ತು. ಬೆಳಗ್ಗೆ 4 ಗಂಟೆಗೆ ಅವರು ಸ್ನಾನ ಮಾಡುವ ದೈನಂದಿನ ನಿಯಮವಿತ್ತು. ಇಂದು ಗಂಗಾ ನದಿಯಲ್ಲೇ ಪವಿತ್ರ ಸ್ನಾನ ಮಾಡೋಣ ಎಂದು ಅವರು ಯೋಚಿಸಿ ಪ್ರಯಾಗ್ರಾಜ್ನ ಗಂಗಾ ಘಾಟ್ಗೆ ತಲುಪಿದರು. ಆ ಸ್ಥಳದಲ್ಲಿ ಆಗ ಗಂಗಾ ನದಿಯ ಸ್ವಚ್ಛತಾ ಕಾರ್ಯ ನಡೆಯುತ್ತಿತ್ತು. ಇದನ್ನು ನೋಡಿ ರಾಧಾನಂದಜಿ ಮಹಾರಾಜರಿಗೆ ತುಂಬಾ ಸಂತೋಷವಾಯಿತು. ಅವರು ತಮ್ಮ ಬಟ್ಟೆಗಳನ್ನು ತೆಗೆದು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಮುಂದಾದಾಗ ಅಲ್ಲಿ ನಿಂತಿದ್ದ ಕೆಲವು ನಗರ ಪಾಲಿಕೆ ಅಧಿಕಾರಿಗಳು ಅವರನ್ನ ತಡೆದರು. ಈ ಸಮಯದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿರುವುದರಿಂದ ನೀವು ಈಗ ಸ್ನಾನ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಪ್ರಯಾಗ್ರಾಜ್ನಲ್ಲಿ ಪ್ರತಿದಿನ ರಾತ್ರಿ ಗಂಗಾ ನದಿಯ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತದೆ. ಇದರಿಂದ ದಿನ ಮತ್ತು ಸಂಜೆ ಸಮಯದಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಎಂದು. ರಾಧಾನಂದಜಿ ಮಹಾರಾಜರು ತುಂಬಾ ತಾಳ್ಮೆ ಉಳ್ಳವರಾಗಿದ್ದರು. ಅವರು ಸ್ವಚ್ಛತಾ ಅಧಿಕಾರಿಗಳಿಗೆ ವಿಷಯ ಏನಾಗಿದೆ ಎಂದು ವಿವರಿಸಿದರು. ಆದರೆ ಪ್ರತಿದಿನ ನಾನು 4 ಗಂಟೆಗೆ ಸ್ನಾನ ಮಾಡುವ ಪದ್ಧತಿ ಇದೆ ಮತ್ತು ನಾನು ಇಂದು ಪ್ರಯಾಗ್ರಾಜ್ಗೆ ತಲುಪಿದ್ದೇನೆ. ನಾನು ಗಂಗಾ ನದಿಯಲ್ಲೇ ಸ್ನಾನ ಮಾಡುತ್ತೇನೆ ಮತ್ತು ನನ್ನೊಬ್ಬನ ಸ್ನಾನದಿಂದ ನಿಮ್ಮ ವ್ಯವಸ್ಥೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಮತ್ತು ನನಗೂ ಯಾವುದೇ ಸಮಸ್ಯೆಯಾಗುವುದಿಲ್ಲ ಎಂದರು ಆ ಸಾಧು. ಆದರೆ ಆ ಅಧಿಕಾರಿ ಇದ್ದಕ್ಕಿದ್ದಂತೆ ಕೋಪಗೊಂಡನು ಮತ್ತು ಆ ಸಾಧು ಮಹಾರಾಜರಿಗೆ, ಇದೇ ಸಮಯದಲ್ಲಿ ನೀವು ಏಕೆ ಸ್ನಾನ ಮಾಡಬೇಕು? ಈಗ ಇಡೀ ದಿನವಿದೆ. ಇಲ್ಲಿ ಯಾರಾದರೂ ಸ್ನಾನ ಮಾಡುವುದನ್ನ ನೀವು ನೋಡ್ತಿದ್ದೀರಾ? ಬೆಳಗ್ಗೆ 4 ಗಂಟೆಗೆ ಇಷ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿದೆಯಾ? ವ್ಯರ್ಥ ಮಾತುಗಳನ್ನು ಬಿಟ್ಟು ಇಲ್ಲಿಂದ ಹೋಗಿ ಎಂದು ಹೇಳಿದನು. ಅಲ್ಲಿಯವರೆಗೂ ರಾಧಾನಂದಜಿ ಮಹಾರಾಜರು ತುಂಬಾ ವಿನಮ್ರರಾಗಿದ್ದರು, ತುಂಬಾ ತಾಳ್ಮೆ ಉಳ್ಳವರು ಆಗಿದ್ದರು. ಆದರೆ ಆ ಅಧಿಕಾರಿಯ ಕೆಟ್ಟ ಮಾತುಗಳನ್ನು ಕೇಳಿ ಇದ್ದಕ್ಕಿದ್ದಂತೆ ಅವರಿಗೆ ತುಂಬಾ ಬೇಸರವೂ ಆಯಿತು. ಗಂಗಾ ನದಿಯ ಮೇಲೆ ಯಾರಿಗೂ ಹಕ್ಕಿಲ್ಲ ಎಂದು ಅವರು ನಂಬಿದ್ದರು. ಇದು ಸಾಕ್ಷಾತ್ ಭಗವಂತ ಶಂಕರನ ಜಟೆಯಿಂದ ಹೊರಹೊಮ್ಮುತ್ತದೆ. ಇದರಲ್ಲಿ ಎಲ್ಲರಿಗೂ ತಮ್ಮ ಪಾಪಗಳನ್ನು ತೊಳೆಯುವ ಹಕ್ಕಿದೆ ಮತ್ತು ಅದಕ್ಕಾಗಿ ಯಾವುದೇ ನಿರ್ದಿಷ್ಟ ಸಮಯ ಇರಲು ಸಾಧ್ಯವಿಲ್ಲ. ಆದರೆ ಆ ಸಮಯದಲ್ಲಿ ರಾಧಾನಂದಜಿ ಮಹಾರಾಜರು ಆ ಅಧಿಕಾರಿಗೆ ಏನನ್ನು ಕೂಡ ಹೇಳೋದಿಲ್ಲ. ಹಾಗೆ ಸುಮ್ಮನೆ ಹೋಗಿ ಎದುರಿನ ಘಾಟ್ನಲ್ಲಿ ಜ್ಞಾನ ಸ್ಥಿತಿಯಲ್ಲಿ ಕುಳಿತರು. ಮಹಾರಾಜರು ಒಪ್ಪಿಕೊಂಡಿದ್ದಾರೆ ಮತ್ತು ತಾವು ಸ್ನಾನ ಮಾಡುವುದರಿಂದ ಹಿಂದೆ ಸರಿದಿದ್ದಾರೆ ಎಂದು ಎಲ್ಲರಿಗೂ ಅನಿಸುತ್ತಿತ್ತು. ನಂತರ ಗಂಗಾ ನದಿಯೊಳಗೆ ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಘಟನೆ ನಡೆಯಿತು. ಆ ಎಲ್ಲ ಯಂತ್ರಗಳು ಸ್ಟಾರ್ಟಿಂಗ್ ಬಟನ್ ಅನ್ನೇ ತೆಗೆದುಕೊಳ್ತಿರ್ಲಿಲ್ಲ. ಅವುಗಳು ಜಾಮ್ ಆಗಿವೆ ಅಥವಾ ಅವುಗಳೊಳಗೆ ಬಹಳಷ್ಟು ಕಸ ಸಿಕ್ಕಿಕೊಂಡಿದೆ ಎಂದು ಅನಿಸುತ್ತಿತ್ತು. ಅಧಿಕಾರಿಗಳು ಯಂತ್ರಗಳನ್ನ ಪರಿಶೀಲಿಸಿದರು ಮತ್ತು ಅದರೊಳಗಿನ ಎಲ್ಲ ಕಸವನ್ನು ಕೂಡ ಹೊರಹಾಕಿದರು. ಈಗ ಯಂತ್ರಗಳು ಕಾರ್ಯನಿರ್ವಹಿಸುತ್ತವೆ ಎಂದು
ಎಲ್ಲ ಅಧಿಕಾರಿಗಳು ನಿರೀಕ್ಷಿಸುತ್ತಿದ್ರು. ಆದರೆ ಮತ್ತೆ ಯಂತ್ರಗಳು ಪ್ರಾರಂಭಿಸಿದಾಗ ಯಾವುದೇ ಯಂತ್ರಗಳು ಸ್ಟಾರ್ಟ್ ಆಗಲು ಸಿದ್ಧವಿರಲಿಲ್ಲ. ಎಲ್ಲ ಅಧಿಕಾರಿಗಳಿಗೂ ತುಂಬಾ ಆಶ್ಚರ್ಯಚಕಿತರಾದ್ರು. ಯಾರಿಗೂ ಅರ್ಥವಾಗಲಿಲ್ಲ. ಆದರೆ ಯಂತ್ರಗಳು ಚಾಲು ಆಗದೇ ಇದ್ದಾಗ ಅನೇಕ ಮೆಕ್ಯಾನಿಕಲ್ ಇಂಜಿನಿಯರ್ಗಳ ತಂಡಗಳನ್ನು ಯಂತ್ರಗಳನ್ನು ಸರಿಪಡಿಸಲು ಕರೆಸಲಾಯಿತು ಮತ್ತು ಎಲ್ಲ ಮೆಕ್ಯಾನಿಕ್ಗಳು ಯಂತ್ರಗಳನ್ನು ಚೆನ್ನಾಗಿ ಪರಿಶೀಲಿಸಿದ್ರು ಮತ್ತು ಯಂತ್ರವು ಸಂಪೂರ್ಣವಾಗಿ ಸರಿಯಾಗಿವೆ ಎಂದು ಕಂಡುಕೊಂಡರು. ಆದರೆ ಅವು ಚಾಲು ಆಗದೇ ಇರಲು ಕಾರಣ ಯಾರಿಗೂ ಅರ್ಥವಾಗಲಿಲ್ಲ. ರಾಧಾನಂದಜಿ ಮಹಾರಾಜರು ಇನ್ನು ಅದೇ ಘಾಟ್ನಲ್ಲಿ ಜ್ಞಾನ ಸ್ಥಿತಿಯಲ್ಲಿ ಕುಳಿತಿದ್ದರು. ಆ ದಿನ ಗಂಗಾ ನದಿಯ ಸ್ವಚ್ಛತಾ ಕಾರ್ಯ ಸ್ಥಗಿತಗೊಂಡಿತು. ಎಲ್ಲರೂ ತುಂಬಾ ಆಶ್ಚರ್ಯಚಕಿತರಾದರು. ಆ ಸಮಯದಲ್ಲಿ ಯಂತ್ರಗಳನ್ನು ಸರಿಪಡಿಸಲು ಅಲ್ಲಿಗೆ ಬಂದ ಮೆಕ್ಯಾನಿಕಲ್ ಇಂಜಿನಿಯರ್ ತಂಡದಲ್ಲೇ ಇದ್ದ ಒಬ್ಬರು ರಾಧಾನಂದಜಿ ಮಹಾರಾಜರನ್ನು ನೋಡಿದಾಗ ಅವನ ಕಣ್ಣುಗಳು ಅರಳಿದವು. ಅವನು ರಾಧಾನಂದಜಿ ಮಹಾರಾಜರ ಪಾದಗಳಿಗೆ ಬಿದ್ದನು ಮತ್ತು ಬಾಬಾ ಅವನಿಗೆ ಆಶೀರ್ವಾದ ಮಾಡಲು ಪ್ರಾರಂಭಿಸಿದರು. ನಂತರ ಅವನು ಎಲ್ಲ ಅಧಿಕಾರಿಗಳಿಗೆ ಇವರು ಮಹೇಶ್ವರದ ಸಿದ್ಧ ಮಹಾರಾಜರು ಎಂದು ಹೇಳಲು ಪ್ರಾರಂಭಿಸಿದನು. ಬಾಲ್ಯದಲ್ಲಿ ಒಮ್ಮೆ ನನ್ನನ್ನು ಹಾವು ಕಚ್ಚಿದಾಗ ಇವರೇ ತಮ್ಮ ಪವಾಡದಿಂದ ನನ್ನ ಪ್ರಾಣ ಉಳಿಸಿದರು ಎಂದನು. ನಂತರ ಆ ಅಧಿಕಾರಿಗಳಿಗೆ ತನ್ನ ತಪ್ಪಿನ ಅರಿವಾಯಿತು. ಒಂದು ವೇಳೆ ಇವರು ತಮ್ಮ ದೈನಂದಿನ ನಿಯಮದ ಪ್ರಕಾರ 4 ಗಂಟೆಗೆ ಗಂಗಾ ಸ್ನಾನ ಮಾಡಲು ಬಯಸಿದ್ರು, ಅವರನ್ನು ತಡೆಯುವ ಯಾವ ಹಕ್ಕು ಕೂಡ ನನಗಿರಲಿಲ್ಲ ಎಂದು ಆ ಅಧಿಕಾರಿಗೆ ಅರ್ಥವಾಯಿತು. ನಾನು ಇವರನ್ನ ಅವಮಾನಿಸಿದ್ದು ಮತ್ತು ಕೆಟ್ಟ ಮಾತುಗಳನ್ನು ಹೇಳಿದ್ದು ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡದೆ ತಡೆದಿದ್ದೆ. ಆದ್ದರಿಂದಲೇ ಯಂತ್ರಗಳ ವೈಫಲ್ಯ ರೂಪದಲ್ಲಿ ನಾವು ಅನುಭವಿಸುತ್ತಿದ್ದೇವೆ ಎಂದುಕೊಂಡನು. ಈಗ ಇವರೇ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡಬಲ್ಲರು. ನಾವು ಇವರನ್ನ ಕ್ಷಮೆಯಾಚಿಸಬೇಕು ಎಂದು ಎಲ್ಲ ಅಧಿಕಾರಿಗಳು ಒಟ್ಟಾಗಿ ರಾಧಾನಂದಜಿ ಮಹಾರಾಜರ ಬಳಿ ಹೋದರು. ಅವರ ಪಾದಗಳಿಗೆ ಕೈಗಳನ್ನು ಜೋಡಿಸಿ ಕುಳಿತರು. ನಮಗೆಲ್ಲರಿಗೂ ನೀವು ಒಬ್ಬ ದೈವಿಕ ಸಂತರಾಗಿದ್ದೀರಿ ಎಂದು ನಮಗೆ ಖಂಡಿತ ತಿಳಿದಿರಲಿಲ್ಲ. ನಮ್ಮಿಂದ ದೊಡ್ಡ ತಪ್ಪಾಗಿದೆ. ನಾವು ನಿಮ್ಮನ್ನ ಸ್ನಾನ ಮಾಡದಂತೆ ತಡೆಯಬಾರದಿತ್ತು ಎಂದು ಹೇಳಿದರು. ರಾಧಾನಂದಜಿ ಮಹಾರಾಜರು ಇನ್ನೂ ತುಂಬಾ ವಿನಮ್ರರಾಗಿದ್ದರು. ಯಾವುದೇ ಸಂತ ಪವಾಡ ಮಾಡಿದರೆ ಮಾತ್ರ ಅವನಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಅನುಮತಿ ನೀಡಬೇಕು ಎಂದು ಅವಶ್ಯಕತೆ ಇಲ್ಲ ಎಂದು ಆ ಸಾಧು ಅಧಿಕಾರಿಗಳಿಗೆ ಹೇಳಿದರು. ಗಂಗಾ ನದಿಯ ಮೇಲೆ ಸಾಧು ಸಂತರ ಮೊದಲ ಹಕ್ಕಿದೆ ಎಂದರು. ನಂತರ ಎಲ್ಲ ಅಧಿಕಾರಿಗಳು ಕೈಗಳನ್ನು ಜೋಡಿಸಿ ಈಗ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಬಹುದು ಎಂದು ಹೇಳಿದರು. ನಾವು ನಿಮ್ಮಲ್ಲಿ ತುಂಬಾ ಕ್ಷಮೆ ಯಾಚಿಸುತ್ತೇವೆ. ರಾಧಾನಂದಜಿ ಮಹಾರಾಜರಿಗೆ ಎಲ್ಲ ಅಧಿಕಾರಿಗಳಿಗೂ ತಮ್ಮ ತಪ್ಪಿನ ಅರಿವಾಗಿದೆ ಎಂದು ಅರ್ಥವಾಯಿತು. ಅವರ ಅಹಂಕಾರ ದೂರವಾಗಿದೆ. ಅವರು ವಿನಯದಿಂದ ಆ ಅಧಿಕಾರಿಗಳಿಗೆ ನೀವು ಯಾಕೆ ಚಿಂತೆ ಮಾಡುತ್ತೀರಾ? ಈಗ ಸಮಯ ಇಲ್ಲಿ ಕಳೆದಿದೆ. ನಿಮ್ಮ ಗಡಿಯಾರದಲ್ಲಿ ಸಮಯವನ್ನ ನೋಡಿ, ಕೊನೆಗೆ ಎಷ್ಟು ಗಂಟೆಯಾಗಿದೆ ಎಂದು ಆ ಸಾಧು ಹೇಳಿದ್ರು. ಎಲ್ಲ ಅಧಿಕಾರಿಗಳು ತಮ್ಮ ಗಡಿಯಾರದಲ್ಲಿ ಸಮಯವನ್ನು ನೋಡಿದಾಗ ಅವರ ಮೈ ಜುಮ್ ಎಂದಿತು. ಏಕೆಂದರೆ ಆ ಸಮಯದಲ್ಲಿ ಬೆಳಗ್ಗೆ 4 ಗಂಟೆ ಆಗಿತ್ತು. ಇಷ್ಟು ದೊಡ್ಡ ಪವಾಡ ಹೇಗೆ ನಡೆಯಿತು ಎಂದು ಯಾರೊಬ್ಬ ಅಧಿಕಾರಿಗೂ ಅರ್ಥವಾಗಲಿಲ್ಲ. ರಾಧಾನಂದಜಿ ಮಹಾರಾಜರು ತಮ್ಮ ಪವಾಡದಿಂದ ಸಮಯವನ್ನು ಹೇಗೆ ಬದಲಾಯಿಸಿದರು ಎಂದು ಇಷ್ಟು ದೊಡ್ಡ ಪವಾಡವನ್ನು ನೋಡಿ ಎಲ್ಲ ಅಧಿಕಾರಿಗಳು ಅವರ ಪಾದಗಳಿಗೆ ಬಿದ್ದರು ಮತ್ತು ಬಾಬಾ ಕಿ ಜೈ ಎಂದು ಜೈಕಾರವನ್ನು ಕೂಡ ಹಾಕಿದರು. ಈ ಪವಾಡದ ಘಟನೆಯ ನಂತರ ಎಲ್ಲರೂ ಅವರನ್ನ ಒಪ್ಪಿಕೊಂಡರು ಮತ್ತು ಅವರ ದಾಸರಾದರು. ನಂತರ ಬೆಳಗ್ಗೆ 4 ಗಂಟೆಗೆ ತಮ್ಮ ನಿತ್ಯ ಕರ್ಮದ ಪ್ರಕಾರ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದರು. ಆ ಸಾಧು ಮತ್ತು ಇಲ್ಲಿ ಯಂತ್ರಗಳು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದವು. ಎಲ್ಲ ಯಂತ್ರಗಳು ಒಟ್ಟಿಗೆ ಚಾಲು ಆದವು. ಇದರಿಂದ ಆ ಯಂತ್ರಗಳು ಕೇವಲ ರಾಧಾನಂದಜಿ ಮಹಾರಾಜರ ಸೂಚನೆಗಾಗಿ ಕಾಯುತ್ತಿದ್ದವು ಎಂದು ಸಾಬೀತಾಯಿತು. ಅವರು ಅಧಿಕಾರಿಗಳ ಅಹಂಕಾರವನ್ನು ಮುರಿದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಮತ್ತೆ ಯಂತ್ರಗಳು ಚಾಲು ಆದವು. ಸ್ನೇಹಿತರೆ, ಇದು ಇತ್ತೀಚೆಗೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಡೆದ ಬಹುದೊಡ್ಡ ಪವಾಡ. ಸ್ನೇಹಿತರೆ, ಇದು ಸಾಧು ಸಂತರ ಭೂಮಿ. ಇಲ್ಲಿ ಸಾಧು ಸಂತರನ್ನ ಅವಮಾನಿಸಲು ಸಾಧ್ಯವಿಲ್ಲ ಮತ್ತು ಅವರ ಶಕ್ತಿ ಎಷ್ಟೆಂದು ತಿಳಿಯಲು ಕೂಡ ಸಾಧ್ಯವಿಲ್ಲ. ಈ ದೇಶದ ಪ್ರತಿಯೊಬ್ಬ ನಿಜವಾದ ಸಂತನು ಈ ದೇಶಕ್ಕಾಗಿ ಏನಾದರೂ ಮಾಡುತ್ತಾನೆ ಮತ್ತು ಭಕ್ತರನ್ನು ಆಧ್ಯಾತ್ಮದ ಮಾರ್ಗಕ್ಕೆ ಜೋಡಿಸುತ್ತಾನೆ. ಆದ್ದರಿಂದಲೇ ನಾವು ಎಂದಿಗೂ ಅವರನ್ನ ಅವಮಾನಿಸಬಾರದು ಮತ್ತು ಅವರನ್ನ ಚಿಕ್ಕವರನ್ನಾಗಿ ಕೂಡ ಪರಿಗಣಿಸಬಾರದು. ಸಂಪೂರ್ಣ ನೈಜ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಎಂದು ಕಮೆಂಟ್ಸ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.